ಯಾವ ರೀತಿ ಇನ್ವಿಸಿಬಲ್ ಆಗಿ ಮಿಷಿನ್ ಮೇಲೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲಿಗೆ 1 ಇಂಚ್ ಪಟ್ಟಿ 2 ಇಂಚ್ ಪಟ್ಟಿ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮ್ ಮೇನ್ ಫ್ಯಾಬ್ರಿಕ್ ಮೇಲೆ 1 ಇಂಚ್ ಪಟ್ಟಿನ ಮೊದಲಿಗೆ ಒಂದು 3/8 ಗ್ಯಾಪ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಟಾಪ್ ಸ್ಟಿಚ್ ಒಂದಿರ್ಲಿ. ಈಗ ಅದ್ರ ಮೇಲೆ 2 ಇಂಚ್ ಪಟ್ಟಿ ನೀವೇನ್ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನ 1/2 ಇಂಚ್ ಫೋಲ್ಡ್ ತಗೊಳ್ಳಿ. ಈಗ ಸ್ಟಿಚ್ ಮಾಡಿರೋ ಜಾಗದಲ್ಲಿ 1/8 ಅಷ್ಟು ಗ್ಯಾಪ್ ತಗೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಲೆಂತ್ ದೊಡ್ಡದಿರ್ಲಿ. ಈಗ ನೀವು ಎಷ್ಟು ಹುಕ್ಸ್ ಹಾಕ್ತೀರಾ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿರೋದನ್ನ ಓಪನ್ ಮಾಡಿ ಸೊ ಹುಕ್ಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ಟಿಚ್ ಲೆಂತ್ ದೊಡ್ಡದಿರೋದ್ರಿಂದ ಹುಕ್ ಆರಾಮಾಗಿ ಫಿಕ್ಸ್ ಆಗುತ್ತೆ. ಫಿಕ್ಸ್ ಮಾಡಿ ಓಪನ್ ಮಾಡಿ ನೋಡಿ 1/2 ಇಂಚ್ ಫೋಲ್ಡ್ ತಗೊಂಡು ಸ್ಟಿಚ್ ಹಾಕೊಳ್ಳಿ. ಸೊ ಮಿಷಿನ್ ಮೇಲೆ ತುಂಬಾ ಈಸಿಯಾಗಿ ಇದು ಮಾಡ್ಬೋದು. ಈಗ ಹುಕ್ಸು ಸ್ವಲ್ಪ ನಮ್ಗೆ ಆ ಕಡೆ ಈ ಕಡೆ ಮೂವ್ ಆಗ್ಬಾರ್ದಂದ್ರೆ ಒಂದ್ ಸ್ಟಿಚ್ ಹಾಕೊಳ್ಳಿ. ಇದ್ರಲ್ಲಿ ಸೂಜಿ ದಾರ ತಗೊಂಡು 2 ನಾಟ್ ಹಾಕಿದ್ರೆ ಸೊ ಇನ್ವಿಸಿಬಲ್ ಹುಕ್ ಪಟ್ಟಿ ರೆಡಿ ಆಗುತ್ತೆ. ಫಿನಿಶಿಂಗ್ ತುಂಬಾ ನೀಟಾಗಿ ಕಾಣುತ್ತೆ, ಜೊತೆಗೆ ರಸ್ಟ್ ಫ್ರೀ ಕೂಡ ಇರುತ್ತೆ ನಿಮ್ಗೆ. ಸೊ ಫಿನಿಶಿಂಗ್ ತುಂಬಾ ನೀಟಾಗಿ ಬಂದಿರುತ್ತೆ, ಹೊರಗಡೆ ಎಲ್ಲೂ ನಮ್ಗೆ ಥ್ರೆಡ್ ಕಾಣಿಸೋದಿಲ್ಲ.